ಅಜ್ಜಿ ಅಜ್ಜಿ ವೇದಾಂತ ಯಾಕೋ ಇಷ್ಟೊಂದು ಗಡಿಬಿಡಿಲಿ ಬರ್ತಾ ಇದೀಯಾ? ಅಲ್ಲಿ ಎಲ್ಲ ಚೆನ್ನಾಗಾಯ್ತಾ? ಅದೆಲ್ಲ ಬಿಡಿ ಅಜ್ಜಿ. ಈ ಬ್ಲೇಸರ್ನ ಅಮೂಲ್ಯನ ಗಿಫ್ಟ್ ಮಾಡಿದ್ದು ಅಂತ ಅವಳೇ ನಿಮ್ಮ ಹತ್ರ ಬಂದು ಹೇಳಿಲ್ಲ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ದು ಏನೋ ಇದೆ ವೇದಾಂತ. ಅಲ್ಲ, ಈ ಕೋಟನ್ ಕಳಿಸಿ ಈಗ ತಾನು ಕಳಿಸಿಲ್ಲ ಅಂತ ತಮಾಷೆ ಮಾಡ್ತಿದ್ದಾಳ? ಅವಳು ಏನೂ ಹೇಳಿಲ್ಲ ಅಜ್ಜಿ. ಆದ್ರೆ ಇದನ್ನ ಅವಳೇ ಕಳಿಸಿದ್ದು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲೋ. ಆ ಪಾರ್ಸಲ್ ಕವರ್ ಮೇಲೆ ಅಮೂಲ್ಯ ಬರ್ತಿದ್ದಾಳಲ್ಲ, ಮಿಸ್ಸಸ್ ವೇದಾಂತ್ ಅಂತ. ಅದಕ್ಕಿಂತ ಸಾಕ್ಷಿ ಇನ್ನೇನೋ ಬೇಕು? ಹಾಗೆ ಬರೆಯೋ ಹಕ್ಕಿರೋದು ಅವಳಿಗೆ ಮಾತ್ರ ಅಲ್ವಾ? ಅಜ್ಜಿ, ಆ ಕವರ್ ಎಲ್ಲಿದೆ? ಆ ಕವರ್ ಯಾಕೋ ಈಗ? ಕೋಟ್ ಚೆನ್ನಾಗಿದೆಯಲ್ಲೋ, ಯಾಕೆ ನಿನ್ಗೆ ಇಷ್ಟ ಆಗ್ಲಿಲ್ವಾ? ವಾಪಸ್ ಕಳಿಸ್ತೀಯಾ? ಒಂದ್ ದಿವಸ ಉಪಯೋಗಿಸ್ಬಿಟ್ಟು ವಾಪಸ್ ಕಳಿಸಿದ್ರೆ ಚೆನ್ನಾಗಿರಲ್ಲಪ್ಪ. ಅದೆಲ್ಲ ಬಿಡಿ ಅಜ್ಜಿ, ಕವರ್ ಎಲ್ಲಿದೆ ಹೇಳಿ. ಅದನ್ನ ಕಸದ್ ಬುಟ್ಟಿಲಿ ಹಾಕಿದ್ದೆ, ಅದನ್ನ ಎಸ್ತಿದಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಮದ್ವೆ ಆಗೋ ಹುಡುಗಿ ತನಗೋಸ್ಕರ ಹುಡುಗರ ಕಳಿಸಿದ್ದಾಳೆ ಅಂತ ಖುಷಿ ಆಗೋದ್ ಬಿಟ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನಲ್ಲ. ಓ, ಬಡವ್ರ ಮನೆ ಹುಡುಗಿ ತನಗೋಸ್ಕರ ದುಡ್ಡು ಖರ್ಚು ಮಾಡಿ ದುಬಾರಿ ಬಟ್ಟೆ ಕಳಿಸಿದ್ದಾಳೆ ಅಂತ ಬೇಜಾರಾಗಿರ್ಬೇಕು. ಒಳ್ಳೆ ಜೋಡಿ. ಹಾಗಾದ್ರೆ ಇದು ಕೂಡ ಹಾಗೆ ಕೆಲಸ. ಮನೆವರೆಗೂ ಬಂದು ಗಿಫ್ಟ್ ಕೊಡೋ ಲೆವೆಲ್ಗೆ ಹೊಟ್ಟೋದ್ಲ. ಹಾಯ್ ಹ್ಯಾಂಡ್ಸಮ್, ಈ ಸೂಟಲ್ಲಿ ನೀನು ಚೆನ್ನಾಗಿ ಕಾಣ್ತಿದ್ಯಾ. ಹಾಗಾದ್ರೆ ಅವಳು ಇಲ್ಲೇ ಹೋಗಿದ್ದಾಳೆ. ಮನೆವರೆಗೂ ಬಂದ ಹಾಗೆ ಎಲ್ಲರ ಮುಂದೆ ಬರೋಕ್ಕೂ ಮುಂಚೆ ಅವಳಿಗೆ ಏನಾದರೂ ಮಾಡಲೇಬೇಕು. ಪುರೋಹಿತರು ಹೇಳಿದ ದಿನಾನ ಸುಹಾಸಿನಿ ಬೇಡ ಅಂತ ಹೇಳಿದ ತಕ್ಷಣ ನಂಗೆ ತುಂಬ ಭಯ ಆಯಿತು ರೀ. ಮತ್ತೇನೋ ಹೊಸ ತಕರಾರು ತೆಗಿತಾರೆ ಅಂತ ಅಂದ್ಕೊಂಡಿದ್ದೆ. ಸತ್ಯ, ಕೊನೆಗೆಲ್ಲ ಸರಿ ಹೋಯ್ತು. ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಸೋಲ್ತೀವಿ ಅಂತ ಅಂದ್ಕೊಂಡು ಹೋಗ್ಬಾರ್ದು. ಸೋಲೋ ಪರಿಸ್ಥಿತಿ ಇದ್ರೂ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿ ಹೋಗಬೇಕು. ಆಗ ಮನಸ್ಸು ಗೆಲ್ಲೋದಕ್ಕೆ ಸ್ಫೂರ್ತಿ ಕೊಡುತ್ತೆ. ನಾವು ಗೆದ್ದೇ ಗೆಲ್ತೀವಿ. ಲೇ ಹಳಮುದ್ಕಿ, ಅಪ್ಪ ಅಮ್ಮ ಬಂದಿಲ್ವ ಅಂತಿದ್ಯಲ್ಲ, ಈಗ ನೋಡಿ ಅವರೇ ಬಂದ್ರು. ಏನೇ ಆಯ್ತು ನಿನಗೆ? ಸ್ವಲ್ಪನಾದ್ರೂ ಬುದ್ಧಿ ಇಲ್ವೇನು ನಿನಗೆ? ಇದೇ ಪರಿ, ಅದನ್ನ ಎಲ್ರಿಗೂ ತೋರ್ಸ್ಕೊಂಡು ನೋಡೋದಕ್ಕೆ ಮೈ ಮೇಲೆ ಹಾಕೋ ಬಟ್ಟೆನಾ? ಇರ್ಬೇಕಾಗಿರೋದಲ್ಲ, ತಲೆ ಒಳಗಿದೆ. ಹಾ ಇದೆ. ಈ ತರ ತರ್ಲೆ ಮಾತಾಡೋ ದುರ್ಬುದ್ಧಿ ಇದೆ ಹೊರತು ಒಳ್ಳೆ ಬುದ್ಧಿ ಇಲ್ಲ.
ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತೀಯ ಕಣೆ. ಯಾಕಮ್ಮ ಅಪ್ಶಕುನದ್ ಮಾತಾಡ್ತೀಯಾ? ನಾವು ಘನತೆ ಗೌರವನ ಎತ್ತಿ ಹಿಡಿಯೋ ಒನ್ ಅಂಡ್ ಓನ್ಲಿ ಹೆಣ್ಮಗಳು. ಈಗಲೇ ಮದುವೆ ಹೋಗಿ ಮಾತಾಡಿ ಆಸೆ ಹುಟ್ಟಿಸ್ಬೇಡ. ಇದಕ್ಕೇನು ಕಡಿಮೆ ಇಲ್ಲ. ಮದುವೆ ಅಂದ್ರೆ ಹುಡುಗಾಟ ಅಲ್ಲ. ಹೆಣ್ಣಾದವಳು ಸ್ವಲ್ಪ ನಯ, ನಾಜೂಕು, ಶಿಸ್ತು, ಸಂಪ್ರದಾಯ ಎಲ್ಲ ಕಲ್ತಿರ್ಬೇಕು. ಮನೆ ನಡೆಯೋದೇ ಹೆಣ್ಣಿಂದ ಕಣೆ. ನೀನ್ ನೋಡಿದ್ರೆ ಹೊರಗಡೆಯಿಂದ ಬಂದವ್ರಿಗೆ ಒಂದ್ ಲೋಟ ನೀರು ಕೊಡದೆ ಒಳ್ಳೆ ಕೋತಿ ತರ ಕುಣಿತಾ ಇದೆಯಾ. ಅಯ್ಯೋ ನೀವೇ ನೆಂಟ್ರಾ? ಮನೆಯವ್ರೆ ತಾನೆ, ನಿಮ್ಗೇನಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್? ನಿಂಗೇನಾದ್ರು ಬೇಕು ಅಂದ್ರೆ ಕೇಳ್ತೀಯಾ? ನಾನು ತಂದ್ಕೊಡಿಲ್ವಾ? ಬಾಯ್ ತುಂಬಾ ಬೈತ್ಯಾ? ಹೋಗ್ಲಿ ಬಿಡು, ನೀರ್ ತಾನೆ ತಗೋಬರ್ತೀನಿ. ಬಿಡೆ. ಅಯ್ಯೋ ಅಪ್ಪ ಬಂದ್ರ, ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಹೋದ್ ಕೆಲ್ಸ ಏನಾಯ್ತು? ದಿನ ಗೊತ್ತು ಮಾಡಿದ್ರಾ? ಇಷ್ಟೊತ್ತು ಅದಕ್ಕೆ ಚೆನ್ನಾಗಿ ಬೈತಿರೋ ವಾಯ್ಸ್ ಕೇಳಿಸ್ತು. ಈಗ ನೋಡಿದ್ರೆ ಸಡನ್ ಆಗಿ ಸಪ್ಪಗಾಗ್ಬಿಟ್ರಲ್ಲ. ಏನ್ ವಿಷಯ? ಅಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಏನೂ ಇಲ್ಲ ಅಮ್ಮ. ಯಾಕೆ ಡೌಟಲ್ಲಿ ಹೇಳ್ತಿದ್ದೀರಾ? ಏನಾಯ್ತು ಹೇಳಿ, ಯಾಕೆ ಮುಚ್ಚಿಡ್ತಿದ್ದೀರಾ? ಬೇಡ ಬಿಡಮ್ಮ, ಸುಮ್ಮನೆ ನಿನಗೆ ಬೇಜಾರು ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ. ಬರುವ ಖುಷಿಯಾಗೆ ಬಂದ್ರಿ, ಈ ವಿಷಯ ಕೇಳ್ತಿದ್ದಾಗೆ ಬೇಜಾರಾಗಿದ್ರೆ ಅಂದ್ರೆ ಏನೋ ಆಗಿದೆ. ಅದೇನಂತ ಹೇಳ್ಬಾರ್ದಾ? ನೀವ್ ಯಾವಾಗ ಬರ್ತೀರಾ ಅಂತ ಅಮ್ಮ ಅಕ್ಕ ತುದಿಗಾಲಲ್ಲಿ ಕಾಯ್ತಾ ಇದ್ಲು. ನೀವ್ ಹೀಗೆ ಸೈಲೆಂಟ್ ಆಗಿದ್ರೆ ನಾವೆಲ್ಲ ಏನ್ ಅನ್ಕೋಬೇಕು? ಅಮ್ಮ ನೀನ್ ಈಗ ಹೇಳ್ತಿಲ್ಲ, ಮಾವಂಗ್ ಫೋನ್ ಮಾಡಿ ಕೇಳಲ್ಲ. ಬೇಡ ಅಮ್ಮ, ಅದು ನಿಮ್ಮಿಬ್ಬರು ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ ಯಾವುದೂ ಇಲ್ಲ ಅಂತ ಪುರೋಹಿತರು ಹೇಳ್ಬಿಟ್ರು ಅಲ್ವೇನ್ರಿ? ಹೌದಾ? ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಇದರಲ್ಲಿ ಇಲ್ಲ ಅಂದ್ರೆ ಒಂದು 6 ತಿಂಗಳು ಬಿಟ್ಟು, ವರ್ಷ ಬಿಟ್ಟು ಆಗುತ್ತಪ್ಪ. ಎಂಗೇಜ್ಮೆಂಟ್ ಆಗಲ್ಲ ಅಂದಿಲ್ವಲ್ಲ? ಅದು ಹಾಗಲ್ಲಮ್ಮ, ನೀವಿಬ್ರು ಯಾವ್ದಾದ್ರು ಹತ್ರದ ಡೇಟೆ ಫಿಕ್ಸ್ ಮಾಡ್ಕೊಂಡ್ ಬರ್ತೀರಾ ಅಂತ ವೇದನ್ ಭವನ ಇಲ್ಲಿ ಕರ್ಸಿ ಗಂಡ್ ನೋಡೋ ಡ್ರಾಮಾನೆಲ್ಲ ಆಡಿದ್ವಿ. ಆದ್ರೆ ಈಗ ನೋಡಿದ್ರೆ ಸದ್ಯದಲ್ಲಿ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಬೇಜಾರಾಗಿದ್ದಾಳ. ಯಾಕೆ ನಗ್ತಿದ್ದೀರಾ? ಖುಷಿಗೆ. ಏನೋ ಖುಷಿನಾ? ನಾನಿಲ್ಲಿ ಬೇಜಾರಲ್ಲಿ ಬೆಂದು ಹೋಗ್ತಿದ್ದೀನಿ, ನಿಮ್ಮಿಬ್ಬರು ಖುಷಿನಾ? ನಿಮ್ ಮಗಳ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ವಾ? ಯಾಕೆ ಅಂದ್ರೆ ನಮ್ಮ ಮಗಳ ಎಂಗೇಜ್ಮೆಂಟು ಆದಷ್ಟು ಬೇಗ ಆಗುತ್ತೆ ಅನ್ನೋ ಖುಷಿಗೆ. ಏನ್ ಹೇಳ್ತಿದ್ದೀರಪ್ಪ? ಹೌದು ಕಣೆ, ಉಗಾದಿ ಅಂದ್ರೆ ಹೊಸ ವರ್ಷ. ಹೊಸ ವರ್ಷದ ಮೊದಲನೇ ವಾರದಲ್ಲೇ ನಮ್ಮನೇಲಿ ನಿಶ್ಚಿತಾರ್ಥ ನಡೀತಿದೆ ಅಂದ್ರೆ ಅದು ಖುಷಿನೇ ಅಲ್ವಾ? ಈಗಲೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನೀವಿಬ್ರು ಯಾವಾಗಿಂದ ಈ ಗಿಮಿಕ್ ಎಲ್ಲ ಕಲ್ತ್ರಿ? ಒಂದು ಕ್ಷಣ ಎಷ್ಟು ಟೆನ್ಷನ್ ಆಗಿ ಹೋಗಿತ್ತು ಗೊತ್ತಾ? ಮಾತಿಗೂ ಏನ್ ತಮಾಷೆನ ಅಂತಿರ್ತೀಯಲ್ಲ, ಅದಕ್ಕೆ ನಾವು ತಮಾಷೆನೆ ಮಾಡಿದ್ವಿ. ನಾನು ನಿಮ್ಮ ಅಮ್ಮ ಕಣೆ. ಕೋರ್ಟ್ ಟ್ರಿಪ್ ಮಾಡು ಸುಳ್ಳೆ ಪುಳ್ಳೆ.
ಸ್ಕಿಪ್ ಮಾಡೋದಕ್ಕೆ ಏನ್ ದಾಡಿ ಅಂತೀನಿ. ಸ್ಕೋಪ್ ತಗೋತಾನೆ, ಅದು ನನ್ನ ಹತ್ರ. ನಾವ್ ಅಷ್ಟಕ್ಕೆಲ್ಲ ಸುಮ್ಮನೆ ಆಗಲ್ಲ ಗುರು. ವೇದಾಂತು, ವೇದಾಂತು, ಲೋ ವೇದಾಂತು, ಅಜ್ಜಿ ಯಾವಾಗ ಬಂದ್ರಿ? ನೀನ್ ಎಲ್ಲೋ ಕಳೆದೋಗಿದ್ಯಲ್ಲಪ್ಪ, ಆಗ್ಲೇ ಬಂದೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅಮೂಲ್ಯ ಬಗ್ಗೆನಾ? ಅವಳೇ ಫೋನ್ ಮಾಡಿದ್ಲು ಕಣೋ, ನೀನು ಸುಮಾರು ಸಲ ಫೋನ್ ಮಾಡಿದ್ಲಂತೆ. ಆದ್ರೆ ನೀನ್ ತೆಗಿತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ಅವಳ ಬಾಯಿಗೆ ಯಾಕಪ್ಪ ಸಿಕ್ಕಾಕೊಳ್ತೀಯಾ? ಅಯ್ಯೋ ಹಾಗಲ್ಲ ಅಜ್ಜಿ, ನಂಗದ್ ಗೊತ್ತಾಗ್ಲಿಲ್ಲ. ಅಯ್ಯೋ 8 ಮಿಸ್ಡ್ ಕಾಲ್ಸ್. ಬಾಯಿಗೆ ಸಿಕ್ಕಾಕೊಳ್ಳೋದಲ್ಲ, ಸಾಯಿಸೇ ಬಿಡ್ತಾಳೆ. ಏನಾದ್ರು ಮಾಡಿ ಮ್ಯಾನೇಜ್ ಮಾಡ್ಬೇಕಲ್ಲ. ಏನ್ ಮಾಡ್ತೀಯಾ? ಸರಿ, ನೀವು ಮಾತಾಡ್ಕೊಳ್ಳಿ, ನಾವು ಹೋಗ್ತೀನಿ. ಇಲ್ಲೇ ಇರಿ ಅಜ್ಜಿ. ಅಯ್ಯೋ, ನೀವು ಮಾತಾಡ್ಕೊಳ್ಳೋವಾಗ ನಂದೇನ ಮಧ್ಯ? ಆದ್ರ ಪರ್ಸನಲ್ ಏನೂ ಇಲ್ಲ, ನಿಗಿಲ್ಲೇ. ನಿನಗಿಲ್ದೇ ಇರ್ಬೋದು, ಆದ್ರೆ ನನ್ ಕಿವಿಲಿ ಇನ್ನೆರಡು ಸೂತ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಮೊದ್ಲೇ ಆ ಬಜಾರಿ ಕೋಪದಲ್ಲಿ ಕಿರ್ಚ್ತಾ ಇದ್ಲು. ಆಮೇಲೆ ನನ್ ಮುಂದೆನೆ ನನ್ ಮೊಮ್ಮಗನ್ಗೆ ಎದ್ವಾ ತದ್ವಾ ಬೈದ್ರೆ ನನ್ ಕಿವಿಲಿ ಅದೆಲ್ಲ ಕೇಳಿಸ್ಕೊಳಕ್ ಆಗಲ್ಲಪ್ಪ. ನಿಮ್ ರಗಳೆ ನೀವೇ ಸರ್ ಮಾಡ್ಕೊಳ್ಳಿ. ಆಚಾರ ಇಷ್ಟೇ ಕೂಗಾಡಿದ್ರು ನಾನು ಮಾತಾ ತಲೆ ಕೆಡ್ಸ್ಕೊಬಾರ್ದು. ಯೋ, ಹಲೋ ಮೂಲ್ಯ, ನೀನಂತವನಿಗೆ ಮೊಬೈಲ್ ಎಲ್ಲ ಯಾಕೆ ಬೇಕು ಅಂತೀನಿ. ಫೋನ್ ಎತ್ತಲ್ಲ ಅಂದ್ಮೇಲೆ ಇನ್ಕಮಿಂಗ್ ಕಾಲ್ಸ್ ಎಲ್ಲ ಬಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಡು. ಮೊಬೈಲ್ನ ಲಾರಿ ಟೈರ್ ಕೆಳಗಡೆ ಇಟ್ಕೊಂಡ್ಬಿಡು. ನಿನ್ ಹುಡುಗಿ ನಿನ್ ಬಜಾರಿ ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ ಅಂದ್ರೆ ಅದಕ್ಕಿಂತ ಗನಂತರಿ ಕೆಲಸ ಏನಿರುತ್ತೆ ಅಂತೀನಿ. ಒಂದಲ್ಲ ಎರಡಲ್ಲ 8 ಸತಿ ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ ಅಂದ್ರೆ ಏನಯ್ಯ ಅರ್ಥ? ಈಗಲೇ ಹಿಂಗಂದ್ರೆ ಮದ್ವೆ ಆದ್ಮೇಲೆ ಇನ್ ಯಾವ ಲೆವೆಲಿಗೆ ಹಾಳಾಗಲ್ಲ ನೀನು. ಲೈಫ್ ಯಾವಾಗ್ಲೂ ಬೋರ್ ಆಗದಿರೋ ತರ ನೋಡ್ಕೋತೀನಿ ಅಂತ ಬಿಲ್ಡಪ್ ಕೊಡೋನ್ಗೆ ನಾನೇ ಬೋರ್ ಆಗ್ಬಿಟ್ನೇನು ಅಲ್ವಾ? ಅದೇ ನಮ್ಮ ಬಾಯ್ದವ್ರು ಫಿಲ್ಟರ್ ಬೇರೆ ಇಲ್ಲ. ಎತ್ತತ್ವ ಬೈತೀನಿ ಅಂತ ಗೊತ್ತಿದ್ರು ಭಯ ಇಲ್ಲ ಅಂದ್ರೆ ನೀನನ್ನು ಹೇಗೆ ನಂಬೋದು ನಾನು? ನೀನ್ ಕಾಲ್ ಮಾಡಿದ್ರೆ ರಿಂಗ್ ಆಗೋಕ್ಕೂ ಮುಂಚೆ ರಿಸೀವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀಯ. ಅದೇ ನಾನ್ ಕಾಲ್ ಮಾಡಿದ್ರೆ ನಿನಗೆ ರಿಂಗ್ ಆಗೋದು ಕೇಳಿಸಲ್ಲ ಅಲ್ವಾ? ಕಾಲ್ ಮಾಡಿದ್ ನೀನು, ಆದ್ರೆ ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ. ನಿನಗೇನ್ ಮಾತಾಡ್ಬೇಕು ಅಂತಾನೆ ಅನಿಸ್ತಿಲ್ವಾ? ಈಗ ನೀನ್ ಮಾಡ್ತಿರೋದು ಸರಿನಾ? ನೀನ್ ಹೀಗೆ ನನ್ನ ಕ್ಲೌನ್ ತರ ಟ್ರೀಟ್ ಮಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ನಾನು ಅಕ್ಕೆ ಅಕ್ಕ ಹೇಳೋದ್ ನಿಜಾನೆ. ಗಂಡಸ್ರು ನಿನ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ, ಏನ್ ಬೇಕಿದ್ರು ಬದ್ಲಾಗ್ತೀನಿ ಅಂತ ಹಿಂದೆನೆ ಸುತ್ತಿರ್ತಾರೆ. ಆದ್ರೆ ಅದೆಲ್ಲ ಮದ್ವೆ ಆಗೋವರೆಗೂ ಮಾತ್ರ. ಮದ್ವೆ ಆದ್ಮೇಲೆ ನಾಯಿ ಬಲ ಡೊಂಕೆ. ಆದ್ರೆ ನೀನ್ ಅವ್ರೆಲ್ಲರಿಗಿಂತ ಒಂದ್ ಹೆಜ್ಜೆ ಮುಂದೆನೆ ಇದೆಯಾ ಗುರು. 15 ದಿನದಲ್ಲಿ ಎಂಗೇಜ್ಮೆಂಟ್ ಅಂತ ಗೊತ್ತಾಗ್ತಿದ್ದಂಗೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಯಾ? ಮದ್ವೆ ಮುಂಚೆನೆ ನೀನ್ ಡೊಂಕಾಗ್ಬಿಟ್ಟಿದ್ಯಾ ನೋಡು. ಏನು? ನೀನ್ 15 ದಿನದಲ್ಲಿ ಎಂಗೇಜ್ಮೆಂಟಾ? ತಗೊಳಪ್ಪ, ನಿಂಗೆ ಯಾರು ಹೇಳಿಲ್ವಾ? ಅದು ನಿಮ್ಮ ಮನೆಯಿಂದ ಹೊರಟೋನು ನಾನು ಡೈರೆಕ್ಟ್ ರೂಮಿಗೆ ಬಂದೆ. ನಿನ್ನ ಹತ್ರ ಏನೋ ಕೇಳ್ಬೇಕು ಅಂತ ಅನ್ಕೊಳ್ತಿದ್ದೆ. ನೀನ್ ನೋಡಿದ್ರೆ 15 ದಿನದಲ್ಲಿ ಎಂಗೇಜ್ಮೆಂಟ್ ಅಂತ ಹೇಳ್ತಿದ್ಯಾ? ನಂಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಐ ಲವ್ ಯು ಬಜಾರಿ. ಸೀರಿಯಸ್ಲಿ? ನಾನು ನಿನ್ನ ಹತ್ರ ಸುಳ್ಳು ಹೇಳ್ತೀನ? ಆಯ್ತು, ಲವ್ ಯು ಟು. ಥ್ಯಾಂಕ್ ಯು. ನಾವು ಕರಗ್ ಬಿಟ್ವಿ ಅನ್ಕೋಬೇಡ. ಯಾಕೆ ಫೋನ್ ಪಿಕ್ ಮಾಡ್ಲಿಲ್ಲ? ರಿಯಲಿ ಸಾರಿ ಬಜಾರಿ. ಆಯ್ತಾಯ್ತು, ಇನ್ಮೇಲೆ ಆದ್ರೂ ನಮ್ಮ ಕಾಲ್ನ ಕರೆಕ್ಟಾಗಿ ರಿಸೀವ್ ಮಾಡು. ಸರಿ, ಮತ್ತೆ ಏನ್ ಮತ್ತೆನೂ ಇಲ್ಲ ಗಿತ್ತೇನೂ ಇಲ್ಲ. ನನಗೆ ಬೇಜಾನ್ ಕೆಲಸ ಇದೆ. ಈ ಎಂಗೇಜ್ಮೆಂಟಿಗೆ ಯಾವ ಡ್ರೆಸ್ ಹಾಕೋಬೇಕು ಅಂತನೂ ನಾನೇ ಸೆಲೆಕ್ಟ್ ಮಾಡಬೇಕು. ಬಾಯ್.
ಅಯ್ಯೋ ಭಯದೆ ಕಾಲ್ ಮಾಡಿದವಳು ಮುದ್ಕೊಟ್ಟು ಫೋನ್ ಕಟ್ ಮಾಡಿದ್ನಲ್ಲ. ಸುಳ್ಳೆ ಪುಳ್ಳಿ ದೊಡ್ಡ ಜಾದುಗಾರ, ಎಲ್ಲ ಮರ್ಸ್ಬಿಡ್ತಾನೆ. ಎಷ್ಟೇ ಆದ್ರೂ ನನ್ನವ್ರಿಗೆ ಅಲ್ವಾ. ಬರೀ ನಿಶ್ಚಿತಾರ್ಥಕ್ಕೆ ವೇದಾಂತಕ್ಕೆ ಒಂದು ಜೊತೆ ಬಟ್ಟೆ ಮತ್ತು ಉಂಗುರ ತಗೋಬೇಕು. ಉಂಗುರನ ನಾವು ಮಾಮೂಲಿ ತಗೋತೀವಲ್ಲ ಆ ಅಂಗಡಿಲೇ ತೊಗೊಂಬಿಡೋಣ. ಬೇಡ ರೀ, ಅವ್ರು ಎಲ್ಲಿ ಯಾವಾಗಲೂ ತಗೋತಾರೋ ಅಲ್ಲೇ ಹೋಗಿ ಕೊಡ್ಸೋಣ. ನಾವು ತೊಗೊಂಡು ಹೋಗಿದ್ದು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಇಷ್ಟ ಕಷ್ಟದ ಬಗ್ಗೆ ಯೋಚನೆ ಮಾಡೋ ಹುಡುಗ ಅಲ್ಲ ನಮ್ಮ ವೇದಾಂತ. ನಾವು ಕೊಟ್ಟದ್ದನ್ನು ಪ್ರೀತಿಯಿಂದ ತಗೋತಾನೆ. ಹಾಗಂತ ನಮ್ಗನ್ಸಿದ್ದನ್ನೆಲ್ಲ ಕೊಡೋದಕ್ಕಾಗೋದಿಲ್ಲ. ಆಯಿತು, ನೀನು ಹೇಳ್ದಾಗೆ ಅಲ್ಲೇ ಹೋಗಿ ತಗೋಣ. ಸರಿ. ರೀ, ಏನಾಯ್ತು? ಏನೋ ಯೋಚನೆ ಮಾಡ್ತಿದ್ದೀರಾ? ಯುಗಾದಿ ಹಬ್ಬನೂ ಆಯಿತು, ಅಮ್ಮು ನಿಶ್ಚಿತಾರ್ಥನೂ ನಮ್ಮ ಪಾಲಿಗೆ ದೊಡ್ಡ ಹಬ್ಬನೇ. ಅದು ಸಂತೋಷದ ವಿಷಯನೇ ಅಲ್ವಾ? ಅದಕ್ಕೆ ಯಾಕೆ ತಲೆ ಮೇಲೆ ಕಲ್ಬಿದ್ದರಾಗ ಆಡ್ತಿದ್ದೀರಾ? ಯುಗಾದಿ ಹಬ್ಬಕ್ಕಂತೂ ಮಕ್ಳಿಗೆ ಹೊಸ ಬಟ್ಟೆ ಕೊಡಿಸೋದಕ್ಕಾಗಲಿಲ್ಲ. ಆಗ ಕೈಯಲ್ಲಿ ಕಾಸಿರಲಿಲ್ಲ. ಈಗಲೂ ಪರಿಸ್ಥಿತಿ ಅಷ್ಟೇನು ಭಿನ್ನವಾಗಿಲ್ಲ. ಆದರೆ ಈ ಸಲ ಬಟ್ಟೆ ಕೊಡಿಸ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕೈ ಸಾಲ ಮಾಡೋಣ. ಮೆಸ್ನಲ್ಲಿ ಬರೋ ಲಾಭದಲ್ಲಿ ತೀರ್ಸೋದ್ರಾಯ್ತು. ಅಲ್ಲ ರೀ, ಬಟ್ಟೆಗೆಲ್ಲ ಸಾಲದ ಅವಶ್ಯಕತೆ ಇದೆಯಾ? ಏನು ಸಾಲ ಬಟ್ಟೆ ಅಂತೆಲ್ಲ ಮಾತಾಡ್ತಿದ್ದೀರಾ? ಏನಿಲ್ಲಮ್ಮ, ನಿಮ್ಮಪ್ಪ ಒಂದೆರಡು ಜೊತೆ ಬಟ್ಟೆ ಕೊಂಡ್ಕೊಳ್ಳೋದಕ್ಕೆ ಸಾಲ ಮಾಡೋಣ ಅಂತ ಹೇಳ್ತಿದ್ದಾರೆ. ಏನಪ್ಪ ನೀವು ಕೊಡ್ಸೋ ಬಟ್ಟೆಗಿಂತ ನೀವು ಕೊಡೋ ಪ್ರೀತಿಲೇ ಖುಷಿ ಜಾಸ್ತಿ. ಬಟ್ಟೆ 1-2 ದಿನದಲ್ಲಿ ಹಳೇದಾಗ ಹೋಗುತ್ತೆ, ಆದರೆ ನಿಮ್ಮ ಪ್ರೀತಿ ಹಾಗೆ ಇರುತ್ತೆ. ನಮಗೆ ನಿಮ್ಮ ಪ್ರೀತಿ ಬೇಕು, ಹೊಸ ಬಟ್ಟೆ ಬೇಡ. ನಂಗೂ ಹೊಸ ಬಟ್ಟೆ ಬೇಡ. ನನ್ನ ಹತ್ರ ಇವಾಗಲೇ ತುಂಬಾ ಬಟ್ಟೆಗಳಿದೆ, ಅದರಲ್ಲಿ ಅದರೊಂದು ಹಾಕೋತೇನೆ. ನನಗೂ ಇಷ್ಟ ಪಾಪ, ಸೇಮ್. ಆಯ್ತಲ್ಲ. ಇಲ್ಲ ಪರಿ, ಇವರು ನಮ್ಮ ಕಷ್ಟ ನೋಡಿ ಬೇಡ ಅಂತಾರೆ. ಆದರೆ ಕೊಡಿಸೋದು ನಮ್ಮ ಧರ್ಮ. ಬಾ, ವಿಕ್ರಂತೂ ಹಾದಿ ಅನ್ಕೊಂಡು ಟೆನ್ಷನ್ ಆಗೋದೆ. ಯಾಕೆ ವೇದಾಂತ ಇಷ್ಟೊಂದು ಟೆನ್ಷನ್ ಇದ್ದೀರಾ? ಅವ್ರು ಬಂದಿದ್ರೆ ಏನಾಗ್ತಿತ್ತು? ಇದು ಒಬ್ರಿಗೆ ಗೊತ್ತಿರೋ ವಿಷಯ ಅಲ್ಲ ಸರ್. ನಂಗೆ ಅವ್ರೇನಾದ್ರು ಬಂದಿದ್ದಿದ್ರೆ ಅವ್ರಿಗೆ ವಿಷಯನ ಮೊದಲಿಂದ ಆನ್ಸರ್ ಮಾಡಬೇಕಿತ್ತು. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಏನು ಅರ್ಥ ಆಗ್ತಿಲ್ಲ. ಹಾಗೆ ಬಗ್ಗೆ ಹಾಯ್ ಹ್ಯಾಂಡ್ಸಮ್, ಈ ಸೂಟರಿಗೆ ಚೆನ್ನಾಗಿ ಕಾಣ್ತಿದ್ಯಾ? ನಿಜವಾಗ್ಲೂ ಮನೆಯವ್ರಿಗೂ ಬಂದ್ಲ? ಇಷ್ಟೆಲ್ಲ ಆದ್ಮೇಲೆ ಭ್ರಮೆ ಅಂತ ಅಂದ್ಕೊಳ್ಳೋದಕ್ಕಾಗುತ್ತಾ ಸರ್? ಲೈಫಲ್ಲಿ ಯಾವತ್ತೂ ಕಾಣಿಸ್ಕೊಡೋದಿಲ್ಲ ಅನ್ಕೊಂಡಿದ್ದೆ. ಪರ್ಚೇಸ್ ಬ್ಯಾಕ್ ಫ್ಲಾಟಬಲ್ ಪೇ ಮಾಡಿದ್ ಕೂಡ ಅವಳೆ. ನಾವು ಹೊರಗಡೆ ಹೋಗಿದ್ವಲ್ಲ, ಅಲ್ಲಿಗೆ ಅವಳು ಬಂದಿದ್ಲು. ಈಗ ಮನೆಗೆ ಸೂಟ್ ಬೇರೆ ಕಳಿಸಿದಾಳೆ. ಶಿ ಟಾಕಿಂಗ್ ಮಿಸ್ ಸಾರ್ಥಕ್. ಅದಕ್ಕಿಂತ ಮೊದಲು ನಾವು ಅವಳನ್ನ ಟ್ರೇಸ್ ಮಾಡಬೇಕು ವೇದ. ಅವಳು ಸಖತ್ ಅಬ್ನಾರ್ಮಲ್. ಏನ್ ಮಾಡ್ತಾಳೆ ಅಂತಾನೆ ಹೇಳಕ್ಕಾಗಲ್ಲ. ಎಲ್ಲಾನು ಕುತ್ತಿಗೆ ತಂದಿಡ್ತಾಳೆ. ನಾನು ಹಾಗೆ ಅಂದ್ಕೊಂಡೆ ಸರ್. ಆದ್ರೆ ಅವಳು ನಂಗೆ ವಾಟ್ಸಪ್ ಕಾಲ್ ಮಾಡ್ತಾಳೆ. ನಾನು ಅವ್ರ ಬಗ್ಗೆ ಏನೋ ಯೋಚನೆ ಮಾಡಿದ್ರು ನನಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾಳೆ. ಅವಳು ಇವಾಗ ಓವರ್ಟೇಕ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಸರ್. ಮನೆಯವ್ರಿಗೂ ಬರೋ ಧೈರ್ಯ ಮಾಡ್ತಾಳೆ ಅಂತೀರಾ? ನನಗೂ ಡೌಟ್ ಬಂತು. ಅದಕ್ಕೆ CCTV ಫುಟೇಜ್ನ ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಅವಳು ಇಷ್ಟು ದಿನ ಆದ್ಮೇಲೆ ಯಾಕೆ ಬಂದು ವೇದಾಂತ್? ನನ್ನ ಪ್ರಕಾರ ನನಗೂ ಅಮೂಲ್ಯಗೆ ಎಂಗೇಜ್ಮೆಂಟ್ ಆಗ್ತಿರೋ ವಿಚಾರ ಅವಳು ಗೊತ್ತಾಗಿದೆ ಅನ್ಸುತ್ತೆ. ಅದಕ್ಕೆ ಶೀಸ್ ಬ್ಯಾಕ್. ನೀವು ಅಹಲ್ಯ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ವೇದಾಂತ್.
ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ, ಅವಳೇನು ಮಾಡ್ಕೊಳಕ್ಕಾಗಲ್ಲ. ನಾನು ಅಹಲ್ಯ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ ಸಾರ್ಥಕ್. ಅದು ಮುಗ್ದೋಗಿರೋ ಅಧ್ಯಾಯ. ಅದನ್ನು ಅವಳು ಏನು ಮಾಡಿದ್ದಾಳೆ. ನನ್ನ ಚಿಂತೆ ಇರೋದು ಅಮೂಲ್ಯ ಬಗ್ಗೆ. ಅಫ್ಕೋರ್ಸ್ ಇಸ್ ವೆರಿ ಸ್ಟ್ರಾಂಗ್, ಆದರೆ ಅವಳು ಸೆನ್ಸಿಟಿವ್ ಕೂಡ. ಅದನ್ನು ಚೆನ್ನಾಗಿ ಗೊತ್ತಿದೆ. ಅಹಲ್ಯನು ಹೆಸರು ಮನಸ್ಸಿಗೆ ಬಂದಾಗೆಲ್ಲ ತುಂಬಾನೇ ಹಿಂಸೆ ಆಗುತ್ತೆ ಸಾರ್ಥಕ್. ನಾನು ಈಗಲೂ ಅದೇ ಟೆನ್ಷನ್ ಒದ್ದಾಡ್ತಿದ್ದೀನಿ. ಅಮೂಲ್ಯ ಅದನ್ನು ಬಿಟ್ಟು ಹೋಗ್ಬಿಡ್ತಾಳು ಅಂತ ತುಂಬ ಟೆನ್ಷನ್ ಆಗ್ತಿದೆ. ನಿಂಗೇನು ತಲೆ ಕೆಟ್ಟಿದ್ಯಾ ಅಣ್ಣ? ಅಮೃತ್ ನೀನು ಬಿಟ್ಟು ಹೋಗ್ತಾಳೆ ಅಂತ ತಪ್ಪು ನೀ ಏನು ಮಾಡಿದ್ಯಾ?